ಈ ಭಾರತದ ಈ ಮಣ್ಣಿನ ಕಾನೂನಿನ ಪ್ರಕಾರ ಯಾವುದೇ ವಿದೇಶಿ ವ್ಯಕ್ತಿ ಇಲ್ಲಿ ಬಂದು ಧರ್ಮ ಪ್ರಚಾರ ಮಾಡೋದಕ್ಕೆ ಅಥವಾ ಯಾವುದೇ ಧರ್ಮದ ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಇಲ್ಲ. ಇದು ಈಗ ನಮ್ಮ ಪ್ರಶ್ನೆ. ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಹಿಂದೂ ಜನಜಾಗೃತಿ ವೇದಿಕೆಯ ಮೋಹನ್ ಗೌಡ್ರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮೋಹನ್ ಗೌಡ್ರೆ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಮೋಹನ್ ಗೌಡ್ರೆ, ನೋಡಿ, ಯಾವುದೋ ಒಬ್ಬ ದೇಶದ ವ್ಯಕ್ತಿ ಇಲ್ಲಿ ಬಂದು ಧರ್ಮದ ಬೋಧನೆ ಮಾಡೋದು, ಪ್ರಚಾರ ಮಾಡೋದು, ಇದ್ಯಾವುದಕ್ಕೂ ಅವಕಾಶ ಇಲ್ಲ. ಈಗ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನು ಬ್ರೇಕ್ ಮಾಡಿ ಆದ ನಂತರ ಹೋಮ್ ಮಿನಿಸ್ಟರ್ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಾವು ಇದನ್ನು ಹೇಗೆ ನೋಡ್ತಾ ಇದ್ದೀರಿ? ಏನು ಉದ್ದೇಶ ಇದರದ್ದು? ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬೆನ್ನಿನ್ ಅವರು ಧರ್ಮ ಪ್ರಚಾರಕ್ಕಾಗಿ ಇಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದಾಗ ಅದನ್ನ ನಾವು ವಿರೋಧವನ್ನು ಮಾಡಿದ್ವಿ. ಆಗ ಅವನು ವಿಸಾವನ್ನ ವೈಲೇಷನ್ ಮಾಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾನೆ. ಹಾಗಾಗಿ ಅದ್ರ ವಿರುದ್ಧ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿದ್ದು, ಅದ್ರ ವಿರುದ್ಧ ಆಂದೋಲನ ಪ್ರತಿಭಟನೆಯನ್ನು ಹಿಂದೂ ಸಂಘಟನೆಗಳು, ಹಿಂದೂ ಜನಜಾಗೃತಿ ಸಮಿತಿ ಸೇರಿ ಮಾಡಿದ್ವಿ. ಆವಾಗ ಅವರು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಈಗ ನಾವು ಏನು ಈದ್ ಮಿಲಾದ್ ಕಾರ್ಯಕ್ರಮ ಸೆಪ್ಟೆಂಬರ್ 5 ಮತ್ತು 6 ಇಲ್ಲಿ ಬೆಂಗಳೂರಿನಲ್ಲಿ ಯಮನ್ ಮತ್ತು ಇರಾಕ್ ಮತ್ತು ಸೌದಿ ಅರೇಬಿಯಾದಿಂದ ಧಾರ್ಮಿಕ ಗುರುಗಳು ಮುಖ್ಯ ಅತಿಥಿಗಳಾಗಿ ಅವರನ್ನ ಕರೀತಾ ಇದ್ದಾರೆ. ಇದರಲ್ಲಿ ಸ್ಪಷ್ಟವಾಗಿ ಏನಂತ ಹೇಳಿದ್ರೆ, ಭಾರತ ಸರ್ಕಾರ ಈಗ ಯಾವುದೇ ರೀತಿ ವಿದೇಶಿ ನಾಗರಿಕರಿಗೆ, ಧರ್ಮಗುರುಗಳಿಗೆ ಇಲ್ಲಿ ಧರ್ಮ ಪ್ರಚಾರದ ಅಥವಾ ಪ್ರೊಪಗೇಷನ್ ಮಾಡುವಂತ ಯಾವುದೇ ಅವಕಾಶ ಇಲ್ಲ. ಅದು ಕಂಪ್ಲೀಟ್ ಆಗಿ ನಿಷೇಧ ಆಗಿದೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಒಂದ್ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೆ ಜಮೀರ್ ಅಹಮದ್ ಖಾನ್ ಅವರು ಈ ಕಾರ್ಯಕ್ರಮದಲ್ಲಿ ಒಂದು ಗೆಸ್ಟ್ ಆಗಿ ಭಾಗವಹಿಸ್ತಿದ್ದಾರೆ. ಎಲ್ಲೋ ಇಲ್ಲಿ ರೂಲ್ಸ್ ಅನ್ನ ವೈಲೇಷನ್ ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಅವರನ್ನ ಕರೆದು ಅವ್ರ ಮೂಲಕ ಧರ್ಮ ಪ್ರಚಾರ ಮಾಡ್ತಾ ಇದ್ದೀರಾ. ಹಾಗಾಗಿ ಇದು ಭಾರತದ ವಿಸಾವನ್ನ ವೈಲೇಷನ್ ಅನ್ನ ವಿದೇಶಿ ನಾಗರಿಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ಪಷ್ಟವಾಗಿ ನಮ್ಮ ಭಾರತ ಸರ್ಕಾರದ ಈ ಏನು ಫಾರಿನ್ ರೆಗ್ಯುಲೇಷನ್ ಆಕ್ಟ್ ಏನಿದೆ, ಇದು ಸ್ಪಷ್ಟವಾದ ಉಲ್ಲಂಘನೆ ಇದೆ. ಹಾಗಾಗಿ ಇವತ್ತು ಈ ದೃಷ್ಟಿಯಿಂದ ಬೆಂಗಳೂರು ಪೊಲೀಸ್ ಕಮಿಷನರ್ ಇರ್ಬೋದು, ಈ ಬಗ್ಗೆ ತುಂಬಾ ಗಂಭೀರವಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ, ಈ ಹಿಂದೆ ಅನೇಕ ಪ್ರಸಂಗಗಳಲ್ಲಿ ಬೆನ್ನಿನ್ ಬಂದಾಗ ಅವರು ಮತ ಪ್ರಚಾರ ಮಾಡಿ ಅದರ ನಂತರ ಅನೇಕ ಮತಾಂತರ ಘಟನೆಗಳು ನಡೆದಿದೆ. ಅದೇ ರೀತಿ ಈ ಹಿಂದೆಯೂ ಸಹ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ದ್ವೇಷ ಭಾಷಣಗಳು ಆಗಿ ಅನೇಕ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗುವಂತ ಪ್ರಸಂಗಗಳು ಘಟಿಸಿದೆ. ಹಾಗಾಗಿ ಈ ದೃಷ್ಟಿಯಿಂದ ವಿದೇಶಿ ಧಾರ್ಮಿಕ ಇವರು ಇಲ್ಲಿ ಭಾಗವಹಿಸ್ತಿದ್ದಾರೆ, ಅವರು ಮುಖ್ಯ ಅತಿಥಿಗಳನ್ನಾಗಿ ಕರೆದಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಇಲ್ಲಿ ನಿಯಮ ಪಾಲನೆ ಆಗಿದೆ ಅಂತೇಳಿ ರಾಜ್ಯ ಸರ್ಕಾರ, ಗೃಹ ಇಲಾಖೆ ನೋಡುವಂಥದ್ದು ಬಹಳ ಮುಖ್ಯ ಇದೆ. ಒಮ್ಮೆ ನಿಯಮ ಪಾಲನೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆಯೋಜಕರ ಮೇಲೆ, ಅದೇ ರೀತಿಯಲ್ಲಿ ವಿದೇಶಿ ಯಾರು ಗೆಸ್ಟ್ ಬರ್ತಾ ಇದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕೇಳಿ ಹಿಂದೂ ಜನಜಾಗೃತಿ ಸಮಿತಿ ಈಗಾಗಲೇ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಮತ್ತು ಬೆಂಗಳೂರಿನ ಪಾಸ್ಪೋರ್ಟ್ ಆಫೀಸಿಗೆ ನಾವು ಪತ್ರವನ್ನ ಬರೆದಿದ್ದೇವೆ. ಪೊಲೀಸ್ ಕಮಿಷನರ್ ಅವರಲ್ಲಿ ವಿನಂತಿಯನ್ನ ಮಾಡಿದ್ವಿ ನಾವು. ಈ ಬಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ತತ್ಪರತೆಯಿಂದ ಕೃತಿ ಮಾಡಬೇಕು. ಯಾಕಂತ ಹೇಳಿದ್ರೆ, ಈಗ ಹಿಂದೂ ಕಾರ್ಯಕ್ರಮಗಳಲ್ಲಿ ಯಾರಾದರೂ ನಮ್ಮ ಈ ನೇಪಾಳದಿಂದ ಯಾರಾದ್ರೂ ನಾವು ಕರೆಸಿದ್ರೆ ತಕ್ಷಣ ಪೊಲೀಸರು ನಮಗೆ ನೋಟಿಸ್ ಅನ್ನ ಕೊಡ್ತಾರೆ. ಅವ್ರ ವಿಸಾ ಇದೆಯಾ, ಅವರ ಪಾಸ್ಪೋರ್ಟ್ ಇದೆಯಾ, ಅವ್ರದ್ದು ಎಲ್ಲವನ್ನ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ನಮ್ಮನ್ನ ಎಂಕ್ವೈರಿ ಮಾಡ್ತಾರೆ. ಆದ್ರೆ ಈಗ ನೇರವಾಗಿ ಇಷ್ಟು ದೊಡ್ಡ ಕಾರ್ಯಕ್ರಮಗಳಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳಿಂದ ಪಂಡಿತರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸರ್ಕಾರ ಯಾವ ಕ್ರಮ ತೆಗೆದುಕೊಂಡಿದೆ ಅದನ್ನ ಸ್ಪಷ್ಟ ಮಾಡಬೇಕು. ಅವರು ಕಾನೂನು ಪ್ರಕಾರವಾಗಿ ಬರ್ತಾ ಇದ್ದಾರಾ, ಅವರು ಯಾವ ವಿಸಾದಲ್ಲಿ ಬರ್ತಾ ಇದ್ದಾರೆ. ಯಾಕಂದ್ರೆ ಟೂರಿಸ್ಟ್ ವಿಸಾ ಇರ್ಬೋದು, ಅಥವಾ ಮಿಷನರಿ ವಿಸಾ ಇರ್ಬೋದು, ಅಥವಾ ಬೇರೆ ಯಾವುದೇ ಕ್ಯಾಟಗರಿ ವಿಸಾದಲ್ಲಿ ಅವರಿಗೆ ಸ್ಪೀಚ್ ಮಾಡುವಂತಹ ರಿಲಿಜಿಯಸ್ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸುವಂತ ಯಾವುದೇ ಅಧಿಕಾರ, ರೈಟ್ಸ್ ಇಲ್ಲ. ಇದು ಸ್ಪಷ್ಟವಾಗಿ ವಿಸಾ ಆಕ್ಟ್ ನ ಉಲ್ಲಂಘನೆ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ದೇಶದ ಸಮಗ್ರತೆ ಮತ್ತೆ ಸುರಕ್ಷತೆ ದೃಷ್ಟಿಯಿಂದ ತುಂಬಾ ಗಂಭೀರವಾಗಿ ಇದನ್ನ ವಿಚಾರ ಮಾಡಬೇಕು ಹೇಳಿ ಹಿಂದೂ ಜನಜಾಗೃತಿ ಸಮಿತಿ ಆಗ್ರಹವನ್ನ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೋಹನ್ ಗೌಡ್ರೆ. ಭಾರತದ ಈ ಮಣ್ಣಿನ ಕಾನೂನಿನ ಪ್ರಕಾರ ಯಾವುದೇ ವಿದೇಶಿ ವ್ಯಕ್ತಿ ಇಲ್ಲಿ ಬಂದು ಧರ್ಮ ಪ್ರಚಾರ ಮಾಡೋದಕ್ಕೆ ಅಥವಾ ಯಾವುದೇ ಧರ್ಮದ ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಇಲ್ಲ. ಇದು ಈಗ ನಮ್ಮ ಪ್ರಶ್ನೆ. ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಹಿಂದೂ ಜನಜಾಗೃತಿ ವೇದಿಕೆಯ ಮೋಹನ್ ಗೌಡ್ರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮೋಹನ್ ಗೌಡ್ರೆ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಮೋಹನ್ ಗೌಡ್ರೆ, ನೋಡಿ, ಯಾವುದೋ ಒಬ್ಬ ದೇಶದ ವ್ಯಕ್ತಿ ಇಲ್ಲಿ ಬಂದು ಧರ್ಮದ ಬೋಧನೆ ಮಾಡೋದು, ಪ್ರಚಾರ ಮಾಡೋದು, ಇದ್ಯಾವುದಕ್ಕೂ ಅವಕಾಶ ಇಲ್ಲ. ಈಗ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನು ಬ್ರೇಕ್ ಮಾಡಿ ಆದ ನಂತರ ಹೋಮ್ ಮಿನಿಸ್ಟರ್ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಾವು ಇದನ್ನು ಹೇಗೆ ನೋಡ್ತಾ ಇದ್ದೀರಿ? ಏನು ಉದ್ದೇಶ ಇದರದ್ದು?
ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬೆನ್ನಿನ್ ಅವರು ಧರ್ಮ ಪ್ರಚಾರಕ್ಕಾಗಿ ಇಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದಾಗ ಅದನ್ನ ನಾವು ವಿರೋಧವನ್ನು ಮಾಡಿದ್ವಿ. ಆಗ ಅವನು ವಿಸಾವನ್ನ ವೈಲೇಷನ್ ಮಾಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾನೆ. ಹಾಗಾಗಿ ಅದ್ರ ವಿರುದ್ಧ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿದ್ದು, ಅದ್ರ ವಿರುದ್ಧ ಆಂದೋಲನ ಪ್ರತಿಭಟನೆಯನ್ನು ಹಿಂದೂ ಸಂಘಟನೆಗಳು, ಹಿಂದೂ ಜನಜಾಗೃತಿ ಸಮಿತಿ ಸೇರಿ ಮಾಡಿದ್ವಿ. ಆವಾಗ ಅವರು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಈಗ ನಾವು ಏನು ಈದ್ ಮಿಲಾದ್ ಕಾರ್ಯಕ್ರಮ ಸೆಪ್ಟೆಂಬರ್ 5 ಮತ್ತು 6ಕ್ಕೆ ಇಲ್ಲಿ ಬೆಂಗಳೂರಿನಲ್ಲಿ ಯಮನ್ ಮತ್ತು ಇರಾಕ್ ಮತ್ತು ಸೌದಿ ಅರೇಬಿಯಾದಿಂದ ಧಾರ್ಮಿಕ ಗುರುಗಳು ಮುಖ್ಯ ಅತಿಥಿಗಳಾಗಿ ಅವರನ್ನ ಕರೀತಾ ಇದ್ದಾರೆ. ಇದರಲ್ಲಿ ಸ್ಪಷ್ಟವಾಗಿ ಏನಂತ ಹೇಳಿದ್ರೆ, ಭಾರತ ಸರ್ಕಾರ ಈಗ ಯಾವುದೇ ರೀತಿ ವಿದೇಶಿ ನಾಗರಿಕರಿಗೆ, ಧರ್ಮಗುರುಗಳಿಗೆ ಇಲ್ಲಿ ಧರ್ಮ ಪ್ರಚಾರದ ಅಥವಾ ಪ್ರೊಪಗೇಷನ್ ಮಾಡುವಂತ ಯಾವುದೇ ಅವಕಾಶ ಇಲ್ಲ. ಅದು ಕಂಪ್ಲೀಟ್ ಆಗಿ ನಿಷೇಧ ಆಗಿದೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಒಂದ್ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೆ ಜಮೀರ್ ಅಹಮದ್ ಖಾನ್ ಅವರು ಈ ಕಾರ್ಯಕ್ರಮದಲ್ಲಿ ಒಂದು ಗೆಸ್ಟ್ ಆಗಿ ಭಾಗವಹಿಸ್ತಿದ್ದಾರೆ. ಎಲ್ಲೋ ಇಲ್ಲಿ ರೂಲ್ಸ್ ಅನ್ನ ವೈಲೇಷನ್ ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಅವರನ್ನ ಕರೆದು ಅವ್ರ ಮೂಲಕ ಧರ್ಮ ಪ್ರಚಾರ ಮಾಡ್ತಾ ಇದ್ದೀರಾ. ಹಾಗಾಗಿ ಇದು ಭಾರತದ ವಿಸಾವನ್ನ ವೈಲೇಷನ್ ಅನ್ನ ವಿದೇಶಿ ನಾಗರಿಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ಪಷ್ಟವಾಗಿ ನಮ್ಮ ಭಾರತ ಸರ್ಕಾರದ ಈ ಏನು ಫಾರಿನ್ ರೆಗ್ಯುಲೇಷನ್ ಆಕ್ಟ್ ಏನಿದೆ, ಇದು ಸ್ಪಷ್ಟವಾದ ಉಲ್ಲಂಘನೆ ಇದೆ. ಹಾಗಾಗಿ ಇವತ್ತು ಈ ದೃಷ್ಟಿಯಿಂದ ಬೆಂಗಳೂರು ಪೊಲೀಸ್ ಕಮಿಷನರ್ ಇರ್ಬೋದು, ಈ ಬಗ್ಗೆ ತುಂಬಾ ಗಂಭೀರವಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಅನೇಕ ಪ್ರಸಂಗಗಳಲ್ಲಿ ಬೆನ್ನಿನ್ ಬಂದಾಗ ಅವರು ಮತ ಪ್ರಚಾರ ಮಾಡಿ ಅದರ ನಂತರ ಅನೇಕ ಮತಾಂತರ ಘಟನೆಗಳು ನಡೆದಿದೆ. ಅದೇ ರೀತಿ ಈ ಹಿಂದೆಯೂ ಸಹ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ದ್ವೇಷ ಭಾಷಣಗಳು ಆಗಿ ಅನೇಕ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗುವಂತ ಪ್ರಸಂಗಗಳು ಘಟಿಸಿದೆ. ಹಾಗಾಗಿ ಈ ದೃಷ್ಟಿಯಿಂದ ವಿದೇಶಿ ಧಾರ್ಮಿಕ ಇವರು ಇಲ್ಲಿ ಭಾಗವಹಿಸ್ತಿದ್ದಾರೆ, ಅವರು ಮುಖ್ಯ ಅತಿಥಿಗಳನ್ನಾಗಿ ಕರೆದಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಇಲ್ಲಿ ನಿಯಮ ಪಾಲನೆ ಆಗಿದೆ ಅಂತೇಳಿ ರಾಜ್ಯ ಸರ್ಕಾರ, ಗೃಹ ಇಲಾಖೆ ನೋಡುವಂಥದ್ದು ಬಹಳ ಮುಖ್ಯ ಇದೆ. ಒಮ್ಮೆ ನಿಯಮ ಪಾಲನೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆಯೋಜಕರ ಮೇಲೆ, ಅದೇ ರೀತಿಯಲ್ಲಿ ವಿದೇಶಿ ಯಾರು ಗೆಸ್ಟ್ ಬರ್ತಾ ಇದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕೇಳಿ ಹಿಂದೂ ಜನಜಾಗೃತಿ ಸಮಿತಿ ಈಗಾಗಲೇ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಮತ್ತು ಬೆಂಗಳೂರಿನ ಪಾಸ್ಪೋರ್ಟ್ ಆಫೀಸಿಗೆ ನಾವು ಪತ್ರವನ್ನ ಬರೆದಿದ್ದೇವೆ. ಪೊಲೀಸ್ ಕಮಿಷನರ್ ಅವರಲ್ಲಿ ವಿನಂತಿಯನ್ನ ಮಾಡಿದ್ವಿ ನಾವು. ಈ ಬಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ತತ್ಪರತೆಯಿಂದ ಕೃತಿ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ಹಿಂದೂ ಕಾರ್ಯಕ್ರಮಗಳಲ್ಲಿ ಯಾರಾದರೂ ನಮ್ಮ ಈ ನೇಪಾಳದಿಂದ ಯಾರಾದ್ರೂ ನಾವು ಕರೆಸಿದ್ರೆ ತಕ್ಷಣ ಪೊಲೀಸರು ನಮಗೆ ನೋಟಿಸ್ ಅನ್ನ ಕೊಡ್ತಾರೆ. ಅವ್ರ ವಿಸಾ ಇದೆಯಾ, ಅವರ ಪಾಸ್ಪೋರ್ಟ್ ಇದೆಯಾ, ಅವ್ರದ್ದು ಎಲ್ಲವನ್ನ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ನಮ್ಮನ್ನ ಎಂಕ್ವೈರಿ ಮಾಡ್ತಾರೆ. ಆದ್ರೆ ಈಗ ನೇರವಾಗಿ ಇಷ್ಟು ದೊಡ್ಡ ಕಾರ್ಯಕ್ರಮಗಳಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳಿಂದ ಪಂಡಿತರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸರ್ಕಾರ ಯಾವ ಕ್ರಮ ತೆಗೆದುಕೊಂಡಿದೆ ಅದನ್ನ ಸ್ಪಷ್ಟ ಮಾಡಬೇಕು. ಅವರು ಕಾನೂನು ಪ್ರಕಾರವಾಗಿ ಬರ್ತಾ ಇದ್ದಾರಾ, ಅವರು ಯಾವ ವಿಸಾದಲ್ಲಿ ಬರ್ತಾ ಇದ್ದಾರೆ. ಯಾಕಂದ್ರೆ ಟೂರಿಸ್ಟ್ ವಿಸಾ ಇರ್ಬೋದು, ಅಥವಾ ಮಿಷನರಿ ವಿಸಾ ಇರ್ಬೋದು, ಅಥವಾ ಬೇರೆ ಯಾವುದೇ ಕ್ಯಾಟಗರಿ ವಿಸಾದಲ್ಲಿ ಅವರಿಗೆ ಸ್ಪೀಚ್ ಮಾಡುವಂತಹ ರಿಲಿಜಿಯಸ್ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸುವಂತ ಯಾವುದೇ ಅಧಿಕಾರ, ರೈಟ್ಸ್ ಇಲ್ಲ. ಇದು ಸ್ಪಷ್ಟವಾಗಿ ವಿಸಾ ಆಕ್ಟ್ ನ ಉಲ್ಲಂಘನೆ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ದೇಶದ ಸಮಗ್ರತೆ ಮತ್ತೆ ಸುರಕ್ಷತೆ ದೃಷ್ಟಿಯಿಂದ ತುಂಬಾ ಗಂಭೀರವಾಗಿ ಇದನ್ನ ವಿಚಾರ ಮಾಡಬೇಕು ಹೇಳಿ ಹಿಂದೂ ಜನಜಾಗೃತಿ ಸಮಿತಿ ಆಗ್ರಹವನ್ನ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೋಹನ್ ಗೌಡ್ರೆ.